ನನ್ನಿಂದೆ ನಡೀತಿದೆ ಫೇಮಸ್ ಸೆಲೆಬ್ರಿಟಿ ವೆಡ್ಡಿಂಗ್. ನಾನಿದ್ರ ಒಳಗಡೆ ಸ್ನೀಕ್ ಮಾಡಿ ಸೆಲೆಬ್ರಿಟಿ ಜೊತೆ ಸೆಲ್ಫಿ, VIP ಪಾಸ್, VIP ಡಿನ್ನರ್ ಕೂಡ ಮಾಡಬೇಕು. ಎಲ್ಲದಕ್ಕೂ ಮುಂಚೆ ಸೆಲೆಬ್ರಿಟೀಸ್ ಬರೋಕ್ಕೂ ಮೊದಲು ನಾನು ವೆಡ್ಡಿಂಗ್ ಒಳಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಸೆಲೆಬ್ರಿಟೀಸ್ ಬಂದು ಸೆಕ್ಯೂರಿಟಿ ತುಂಬಾ ಜಾಸ್ತಿ ಆಗುತ್ತೆ. ಒಳಗೆ ಹೋಗೋಕೆ ನನ್ನ ಮುಂದೆ 2 ದಾರಿ ಇದೆ. ಒಂದು ಫ್ಯಾನ್ಸ್ ಗಳಿಗೆ, ಇನ್ನೊಂದು VIP ಗಳಿಗೆ. ನಾನು ಅನ್ಕಂಡಾಗೆ ಸೆಲ್ಫಿ ಬೇಕಂದ್ರೆ ಸೆಕ್ಯೂರಿಟಿ ಗೇಟ್ ಸ್ನೀಕ್ ಮಾಡಿ VIP ದಾರಿಯಲ್ಲಿ ಹೋಗ್ಬೇಕು. ವರ್ಕರ್ಸ್ ಜೊತೆ ನಾನು ಒಬ್ಬ ವರ್ಕರ್ ಅಂತ ಹೇಳ್ಕೊಂಡು ಒಳಗೆ ಹೋಗಕ್ಕೆ ಟ್ರೈ ಮಾಡಿದೆ. ಕ್ಯಾಟ್ರಿಂಗ್ ಕಡೆಯಿಂದ ಯಾರ ಕಡೆಯವರು ಇದ್ರು ಅಷ್ಟೇ ಇಲ್ಲಿ ಸೈಡ್ ಬಂದ್ಬೇಕು. ಜನ ಇದ್ದೀರಾ, ಅದು ಯಾರಿಗಂತ ಫೋನ್ ಮಾಡ್ಕೊಡಿ ನನಗೆ ಬರಬಾರ್ದು. ಪಬ್ಲಿಕ್ ಅಲೋ ಇಲ್ಲ. ಸುಮಾರು ಹೊತ್ತು ಕನ್ವಿನ್ಸ್ ಮಾಡಿದ್ಮೇಲೆ ನಮ್ಮನ್ನ ಒಳಗೆ ಹೋಗಕ್ ಬಿಟ್ರು. ಮೈನ್ ಗೇಟ್ ಇಂದ ಒಳಗೆ ಹೋಗಕ್ಕೆ ಎಂಟ್ರಿ ಸಿಕ್ತು. ಒಳಗೆ ಹೋಗ್ತಿದ್ದಂಗೆ ಎಲ್ಲಾ ಕಡೆನೂ 360 ಆಂಗಲ್ ಅಲ್ಲಿ ಕ್ಯಾಮ್ರಾ ಸೆಟ್ ಮಾಡಿದ್ರು. ಪೊಲೀಸರು ಎಲ್ಲಾ ಕಡೆನೂ ಇದಾರೆ, ಆದಷ್ಟು ಹುಷಾರಾಗಿ ಹೋಗ್ಬೇಕು. ಆ ಕಡೆಯಿಂದ ಬರ್ತೀನಿ, ತಪ್ಪಿಸ್ಕೊಂಡು ಇಲ್ಲಿಂದ ಹೋಗ್ತೀನಿ. ಸ್ಟೇಜ್ ಹತ್ರ ಬರ್ತಿದ್ದಂಗೆ ಸೆಕ್ಯೂರಿಟಿ ಲೆವೆಲ್ ತುಂಬಾ ಜಾಸ್ತಿ ಆಯ್ತಾ ಹೋಯ್ತು. ನಾನು ಡಾಲಿ ಹತ್ರ ಸೆಲ್ಫಿ ತಗೋಬೇಕಂದ್ರೆ ಸೆಕ್ಯೂರಿಟಿನೆಲ್ಲ ಕ್ರಾಸ್ ಮಾಡಿ ಬ್ಯಾಕ್ ಸ್ಟೇಜ್ಗೆ ಹೋಗ್ಬೇಕು. ನಿಧಾನಕ್ಕೆ ಎಲ್ಲಾ ಸೆಕ್ಯೂರಿಟಿನ ಪಾಸ್ ಮಾಡಿ ಬ್ಯಾಕ್ ಸ್ಟೇಜ್ಗೆ ಹೋದೆ. ಬೌನ್ಸರ್ಸ್ ಗಳೆಲ್ಲ ನಿಂತಿದ್ರು. ಅವ್ರಿಗೆ ಏನಾರು ಗೊತ್ತಾಗ್ಬಿಟ್ರೆ ನಾನು ಗೊತ್ತಿಲ್ದಲೇ ಬಂದಿದ್ದೀನಿ ಅಂತ ಹೇಳಿ ಸೊಳ್ಳೆ ತರ ಎತ್ತಿ ಹೊರಗಡೆ ಬಿಸಾಕ್ತಾರೆ. ನಾನು ಒಳಗೆ ಫ್ಯಾಮಿಲಿ ಶಾಸ್ತ್ರ ನಡೀತಿತ್ತು. ಡಾಲಿ ಫ್ಯಾಮಿಲಿ ಎಲ್ಲ ಬಂದಿದ್ರು. ಬೌನ್ಸರ್ಸ್ ಗಳಿಗೆ ಗೊತ್ತಾಗದೇ ಇರೋ ತರ ಒಳಗೋಗಿ ಟ್ರೈ ಕೂಡ ಮಾಡಿದೆ. ನೋ ಯೂಸ್ ಆಗ್ಲಿಲ್ಲ. ನನ್ನ ಹತ್ರ ಇನ್ನೊಂದು ಪ್ಲಾನ್ ಇತ್ತು. ಡಾಲಿ ಬರೋ ಟೈಮಲ್ಲಿ ಬೌನ್ಸರ್ಸ್ ಗಳೆಲ್ಲ ಡಾಲಿ ಹತ್ರ ಬಂದು ಕಾನ್ಸಂಟ್ರೇಟ್ ಮಾಡಿ ಸೆಕ್ಯೂರಿಟಿ ಕೊಡ್ತಾರೆ. ಆ ಟೈಮಲ್ಲಿ ಒಳಗೆ ಹೋಗ್ಬೇಕು ಅನ್ಕೊಂಡಂಗೆ ಡಾಲಿ ಬಂದ್ರು. ಸೆಕ್ಯೂರಿಟಿ ಕಣ್ಣೆಲ್ಲ ಅವ್ರ ಕಡೆ ಹೋಯ್ತು. ನಾನು ಒಳಗೆ ಫೋನಲ್ಲಿ ಮಾತಾಡ್ತಿರ್ತಾರ ಮಾಡಿ ಒಳಗೆ ಸ್ನೀಕ್ ಆಗಿ ಹತ್ರದಲ್ಲಿ ಡಾಲಿನ ನೋಡಿ ಹಾಯ್ ಮಾಡಿದೆ. ಹಾಯ್ ಮಾಡಿ ಹೊರಡೋ ಟೈಮಲ್ಲಿ ಸೆಲ್ಫಿ ಇಸ್ಕೊಂಡೆ. 3 ಚಾಲೆಂಜ್ ಅಲ್ಲಿ 1 ಚಾಲೆಂಜ್ ಕಂಪ್ಲೀಟೆಡ್. ಈಗ ನನ್ನ ಹತ್ರ ಬಾಕಿ 2 ಚಾಲೆಂಜ್ ಉಳಿದಿದೆ. ಇದನ್ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಆಯ್ತು. ಯಾಕಂದ್ರೆ ಸೆಲೆಬ್ರಿಟೀಸ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೆಕ್ಯೂರಿಟಿ ಲೆವೆಲ್ 3 ಸ್ಟಾರ್ ಇಂದ 5 ಸ್ಟಾರ್ ರೀಚ್ ಆಯ್ತು. ಒಳಗೋಗಕ್ಕೆ ಫ್ಯಾಮಿಲಿ ಮೆಂಬರ್ಸ್ ನ ಸಪೋರ್ಟ್ ತಗೊಂಡು ಒಳಗೋಗಕ್ಕೆ ಟ್ರೈ ಮಾಡಿದೆ. ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಒಪ್ಪಲಿಲ್ಲ. ಉಳಿದಿರೋ 2 ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕಂದ್ರೆ VIP ಎಂಟ್ರೆನ್ಸ್ ಒಳಗೆ ಹೋಗ್ಲೇಬೇಕು. ಯಾಕಂದ್ರೆ ನಾ 3ನೇ ಚಾಲೆಂಜ್ ಡಿಪೆಂಡ್ ಆಗಿರೋದು 2ನೇ ಚಾಲೆಂಜ್ ಮೇಲೇನೆ. ಸಂಜೆ ಆಯ್ತು, ಎಲ್ಲರೂ ಬರಕ್ ಸ್ಟಾರ್ಟ್ ಮಾಡಿದ್ರು. ಏನಂತಂದ್ರೆ ಎಲ್ಲ ಒಳಗಡೆ ಹೋಗ್ತಿದ್ದಾರೆ. ನಾನಿರೋ ಲೊಕೇಶನ್ ಇಂದ ಮದ್ವೆ ಆಗ್ತಿರೋ ಜಾಗ ಹತ್ತತ್ರ 150-200 ಮೀಟರ್ ಇದೆ. ಸ್ವಲ್ಪ ಕಷ್ಟ ಅನ್ಸುತ್ತೆ. ನೋಡೋಣ, ಒಳಗೆ ಎಂಟ್ರಿ ಆಗಕ್ಕೆ ಟ್ರೈ ಮಾಡೋಣ. ಆದಷ್ಟು ಎಫರ್ಟ್ ಆಗ್ತೀನಿ. ಒಳಗೆ ಹೋಗ್ಬೇಕಂದ್ರೆ ನನ್ನ ಮುಂದೆ 4 ಎಂಟ್ರೆನ್ಸ್ ಇದೆ. ಅದರಲ್ಲಿ 2 ಫ್ಯಾಮಿಲಿ ಮೆಂಬರ್ಸ್ಗೆ, ಈ 3ನೇದು ಫ್ಯಾನ್ಸ್ ಗಳಿಗೆ ಅಂದ್ರೆ ಸೆಲೆಬ್ರಿಟೀಸ್ ಹಾಗೆ ಪೊಲಿಟಿಷಿಯನ್ಸ್ ಗಳಿಗೆ. ಈ 3ರಲ್ಲಿ ಹೋದ್ರೆ ಡಾಲಿಗೆ ವಿಶ್ ಮಾಡಕ್ ಆಗಲ್ಲ. ನನ್ಗಿರೋದು ಒಂದೇ ಒಂದು ದಾರಿ, ಅದು VIP ಎಂಟ್ರೆನ್ಸ್ ಇಂದ ಒಳಗೋಗ್ಬೇಕು. ಹಾಗಿರಂದ್ರೆ ಇದು ನನ್ಗೆ ತುಂಬಾ ದೊಡ್ಡ ಡಿಸ್ಅಡ್ವಾಂಟೇಜ್. ಏನಕ್ಕಂದ್ರೆ ಒಳಗೋಗಕ್ಕೆ ಪ್ರಾಬ್ಲಮ್ ಆಗುತ್ತೆ. ನಿಧಾನಕ್ಕೆ ಗೊತ್ತಾಗ್ದಲ್ಲೇ ಇರೋ ಥರ ಒಳಗೆ ಹೋಗಕ್ಕೆ ಟ್ರೈ ಮಾಡಿದೆ. ಸೆಕ್ಯೂರಿಟಿ ತುಂಬ ಟೈಟ್ ಇದ್ದಿದ್ದರಿಂದ ಮಫ್ತಿ ಪೊಲೀಸ್ ನನ್ನ ನೋಡಿ ಹೊರಗಿಳ್ದಾಕಿದ್ರು. ಪ್ಲಾನ್ ಫೇಲ್ ಆಯಿತು. ಪೊಲೀಸ್ ಆಗಿ ಬೌನ್ಸರ್ಸ್ಗಳೆಲ್ಲ ಎಂಟ್ರಿಲಿ ಕಾವಲಾಗಿದ್ರು. ಇಂಪಾಸಿಬಲ್ ಆಗಿತ್ತು. ಈಗ ಇರೋದು ಲಾಸ್ಟ್ ಒಂದೇ ಒಂದು ಆಪ್ಷನ್. ಟೆಕ್ನಿಷಿಯನ್ ಓಡಾಡೋ ಜಾಗದಿಂದ ಸ್ನೀಕ್ ಆಗಬೇಕು. ನನ್ನ ಅದೃಷ್ಟ ತುಂಬಾನೇ ಚೆನ್ನಾಗಿದ್ದರಿಂದ ನನ್ನ ಅಭಿಷೇಕ್ ಅಂಬರೀಶ್ ಎಂಟ್ರಿ ಕೊಟ್ಟರು. ಎಲ್ಲ ಸೆಕ್ಯೂರಿಟಿಗಳು ಅವ್ರ ಹತ್ರ ಹೋದ್ರು. ಬ್ಯಾಕ್ ಸೈಡ್ ಇಂದ ಈ ಜಾಗದಿಂದ ಒಳಗೆ ಹೋಗೋಣ. ನಾನು ಟೆಕ್ನಿಷಿಯನ್ ಅಂತ ಹೇಳ್ಕೊಂಡು ಒಳಗಡೆ ಸ್ನೀಕ್ ಆದೆ. ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಮಿನಿ ಅರಮನೆನೇ ನೋಡ್ದಂಗಾಯ್ತು. ಡಾಲಿಗೆ ವಿಶ್ ಮಾಡಕ್ ಹೋದೆ. ಅಲ್ಲಿ ಸ್ನೀಕ್ ಮಾಡ್ಕೊಂಡು ಒಳಗೆ ಬಂದಿದ್ದೀನಿ. ಹೋಗಿ ವಿಶ್ ಮಾಡೋಣ. ನನ್ ಮುಂದೆ ಎಲ್ಲಾ ಇಂಡಸ್ಟ್ರಿ ಅವರು ಬಂದು ವಿಶ್ ಮಾಡ್ತಿದ್ರು ಒಬ್ಬೊಬ್ಬರಾಗಿ. ಹಾಗೆ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ಗಳು ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು ವೈಲಿನ್ ಇಂದ. ಫಿಲಂ ಹೀರೋಸ್ ಗಳನ್ನ ನೋಡ್ದಲೇ ಅವರಂತ ನಾನು ನನ್ನ ಮುಂದೆ ಉಪೇಂದ್ರ, ಪುನೀತ್ ರಾಜ್ಕುಮಾರ್ ವೈಫ್ ಶ್ರೀಮುರಳಿ, ಅಜಯ್ ರಾವ್, ಅಭಿಷೇಕ್ ಅಂಬರೀಶ್, ಶಿವಣ್ಣ ಎಲ್ಲಾರನ್ನೂ ನನ್ನ ಕಣ್ಣು ಮುಂದೆ ಹತ್ರದಿಂದ ನೋಡಿ ಡಾಲಿಗೆ ವಿಶ್ ಮಾಡಕ್ ಹೊರಟೆ. ಬೌನ್ಸರ್ಸ್ಗಳ ಮುಂದೆನೆ ಡಾಲಿಗೆ ವಿಶ್ ಮಾಡಿದೆ. VIP ಅನ್ಕೊಂಡು ಬೌನ್ಸರ್ಸ್ ಸುಮ್ಮನಾದ್ರು. ನಾನು VIP ಊಟದ ಕಡೆ ಹೊರಟೆ. ಇದರಿಂದ ನನ್ನ 2ನೇ ಚಾಲೆಂಜ್ ಕೂಡ ಕಂಪ್ಲೀಟ್ ಆಯ್ತು. ಹಾಗೆ 3ನೇ ಚಾಲೆಂಜ್ ನ ಕಂಪ್ಲೀಟ್ ಮಾಡಕ್ಕೆ ದಾರಿ ಸುಲಭ ಆಯ್ತು. VIP ಎಂಟ್ರಿಯಿಂದ ಬಂದಿದ್ ನನಗೆ VIP ಊಟ ಕಾದಿ ಕುಳಿತಿತ್ತು. ಒಳಗೆ ಎಂಟ್ರಿ ಆಗಿದ್ ನನಗೆ ವೆರೈಟಿ ಡಿಶಸ್ ನನ್ನ ಮುಂದೆ ಇತ್ತು. ಹಾಗೆ ಹಲವಾರು VIPಗಳು ನನ್ನ ಮುಂದೆ ಟೇಬಲ್ ನಲ್ಲಿ ಊಟ ಮಾಡ್ತಿದ್ರು. ಹಾಗೆ ಸೆಲೆಬ್ರಿಟೀಸ್ ಕೂಡ ಊಟ ಮಾಡ್ತಿದ್ರು. ತಡ ಮಾಡದೆ ಒಂದೊಂದಾಗಿ ಐಟಮ್ ಟೇಸ್ಟ್ ಮಾಡಿದೆ. ಫುಡ್ಡಲ್ಲಿ ಇದೇನೋ ಗೊತ್ತಿಲ್ಲ, ಇದು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ.
ಫ್ರೂಟು ಮತ್ತು ಇನ್ನೊಂದು ಮೇಡೆಡ್ ಯಾವುದಂತ ಗೊತ್ತಿಲ್ಲ, ಮಸ್ತಿದೆ ಊಟ. ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಬಂದಿದ್ದು ನನಗೆ ಬಾಯಿಗೆ ರುಚಿ ಹತ್ತಿತ್ತು. ಮತ್ತೊಂದು ರೌಂಡ್ ಹಾಕಿಸ್ಕೊಬಂದೆ. ಸ್ನೇಕ್ ಮಾಡಿ ಊಟ ಮಾಡೋದ್ರಲ್ಲಿ ಏನೋ ಒಂಥರ ಸುಖ. ನಾನು ಚಿಕ್ಕವನಿದ್ದಾಗ ದೊಡ್ಡವ್ರು ಹೇಳ್ತಿದ್ದು ನೆನಪಾಯ್ತು, ಕದ್ದಿ ತಿನ್ನೋದ್ರಲ್ಲಿ ಏನೋ ಒಂಥರ ಮಜಾ. ಆ ಮಜಾನ ನಾನೀಗ ಅನುಭವಿಸ್ತಿದ್ದೀನಿ. VIP ಪಾಸ್ ಎಲ್ಲಿ ಅಂತ ಕೇಳಿದ್ರೆ ಪ್ರೌನ್ಸಸ್ಗಳನ್ನ ಕೋಳಿ ಕಾಲು ಎತ್ತಿ ಸಣ್ಣದಂಗೆ ಎಳ್ಕೊಂಡು ಹೋಗಿ ಹಂಗೆ ಬಿಸಾಕ್ಬಿಡ್ತಾರೆ ಅವರು. 3ನೇ ರೌಂಡಲ್ಲಿ ನನ್ನ ಮುಂದೆ ತುಂಬಾನೇ ವೆರೈಟಿ ಫುಡ್ ಇದ್ವು. ಆದರೆ ಅದ್ರ ಹೆಸರು ನಂಗೆ ಏನು ಅಂತಾನೆ ಗೊತ್ತಿರಲಿಲ್ಲ. ಟೇಸ್ಟ್ ಮಾತ್ರ ಜಬರ್ದಸ್ತ್ ಆಗಿತ್ತು. ಮ್ಯಾಂಗೋ ಫ್ಲೇವರ್ ಟೈಪಲ್ಲಿ ರಸಗುಲ್ಲ ಅಂತ ಅನ್ಸುತ್ತೆ. ಮ್ಯಾಂಗೋ ಫ್ಲೇವರ್ ಇದೆ. ಅಟ್ ದ ಸೇಮ್ ಟೈಮ್ ನನ್ನ ಇನ್ನರ್ ಸೋಲ್ ಕೂಡ ಹೇಳ್ತಾ ಇತ್ತು, ಮಗ VIP ಊಟ ಬಿಡ್ಬೇಡ, ನಿನ್ ಜನ್ಮದಲ್ಲಿ ತಿನ್ನಲ್ಲ ಈ ತರ ಊಟನ, ಲಗಾಯಿಸ್ಬಿಡು. ಹಂಗಾಗಿ ನಾನು ಮತ್ತೊಂದು ರೌಂಡ್ ಹಾಕಿಸ್ಕೊಂಡು ಫಿನಿಶ್ ಮಾಡಿದೆ. ಅದು ಕೂಡ 100 ಸೆಲೆಬ್ರಿಟೀಸ್ಗಳಲ್ಲಿ ನಾನು ಒಬ್ಬ ಡೂಪ್ಲಿಕೇಟ್ ಸೆಲೆಬ್ರಿಟಿ ಆಗಿ. ಏನಂತಂದ್ರೆ VIP ಎಂಟ್ರಿ ಬೇಕಾಗಿತ್ತು. VIP ಎಂಟ್ರಿ ತಗೊಂಡು VIP ಫುಡ್ ತಿನ್ಬೇಕಾಗಿತ್ತು. ಅದೊಂದೇ ಲಾಸ್ಟ್ ಚಾಲೆಂಜ್ ಕಂಪ್ಲೀಟ್ ಇದ್ದಿದ್ದು. ಈಗ VIP ಫುಡ್ ಆಲ್ಸೋ ಕಂಪ್ಲೀಟೆಡ್. ಇಷ್ಟೊಂದು ರಿಸ್ಕ್ ಏನಕ್ಕೆ ತಗೊಳಕೋದು? ಬಿಕಾಸ್ ಐ ಲವ್ ಡಾಲಿ. ನನ್ನ ಇನ್ಸ್ಪಿರೇಷನ್ ಆದಂಥ ಡಾಲಿಗೆ ವಿಶ್ ಮಾಡಿ ಸೆಲ್ಫಿಗೋಸ್ಕರ 3 ದಿನಕ್ಕೂ ಮುಂಚೆ ಬ್ಯಾಗ್ ಪ್ಯಾಕ್ ಮಾಡಿ ಮನೆ ಬಿಟ್ಟು ಬಸ್ ಹತ್ತಿ 270 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಮೈಸೂರು ಪ್ಯಾಲೇಸ್ ಮುಂದೆ 4 ದಿನ ಅರ್ಧಂಬರ್ಧ ಟೆಂಟಲ್ಲಿ ನಿದ್ದೆ ಮಾಡಿ ಟೆಂಟಲ್ಲೇ ಮಲಗಿಬಿಟ್ಟಿದ್ದೀನಿ ನಾನು ಪೂರ್ತಿ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಟೆಂಟಲ್ಲಿ ಮಲಗಿರೋದಕ್ಕಿಂತ ನಾನು ಮೈಸೂರು ಅನ್ಬಾನೆ ಇದೆಯಲ್ಲ ಪ್ಯಾಲೇಸ್ ಆಪೋಸಿಟಲ್ಲೇ ಮಲ್ಕೊಂಡಿರೋ ಟೆಂಟ್ ಹಾಕಿ. ಕೊನೆಗೂ ನನ್ನ ಇನ್ಸ್ಪಿರೇಷನ್ಗೆ ವಿಶ್ ಮಾಡಿ ಸೆಲ್ಫಿ ತಗೊಂಡೇ ಬಿಟ್ಟೆ.